ಐಎಎಸ್ ಅಧಿಕಾರಿಯವರವರ ನಾಪತ್ತೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿ ನಾಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, 2 ದಿನದಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋಗಿದ್ರು ಅಂದ್ರೆ ಅವರ ತಂದೆಗೆ ಅನಾರೋಗ್ಯ ಇತ್ತು, ಹಂಗಾಗಿ ಉತ್ತರ ಪ್ರದೇಶದ ಅವರ ಊರಿಗೆ ಹೋಗಿದ್ದಾರೆ. ಮೊಬೈಲ್ ಆಫ್ ಇತ್ತು, ಹೀಗಾಗಿ ಮಿಸ್ಕಮ್ಯುನಿಕೇಶನ್ ಆಗಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರು ಹೋಗಿದ್ದಾರೆ. ಖುದ್ದು ನಾನೇ ಆ ವಿಚಾರವಾಗಿ ಮಾತನಾಡಿದ್ದೀನಿ, 2 ದಿನದಲ್ಲಿ ಬರ್ತೀನಿ ಅಂತಾನು ಹೇಳಿದ್ದಾರೆ. ಐಟಿ ಇಡಿ ಭಯಕ್ಕೆ ಅವ್ರು ಹೋಗಿದ್ದಾರೆ ಅನ್ನೋದು ಸುಳ್ಳು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದು ಐಟಿ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಬೆಳಿಗ್ಗೆ ಕೂಡ ತಾವೆಲ್ಲರೂ ನನಗೆ ಕೇಳಿದಾಗ ನಮಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ನಾನು ಹೇಳ್ದಂಗೆ 1-2 ದಿನದಿಂದ ಸಂಪರ್ಕದಲ್ಲಿ ಸಿಗ್ತಾ ಇರಲಿಲ್ಲ ಅಂತ. ಆದರೆ ನಿನ್ನೆ ಹಬ್ಬ ಕೂಡ ಇತ್ತು, ಸೊ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅವರು ಫ್ಯಾಮ್ಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಒಂದು ಹ್ಯಾಂಡ್ ರಿಟನ್ ಲೀವ್ ನೋಟ್ ಕೂಡ ಹೇಳಿದ್ದಾರೆ. 1 ವಾರ ಸ್ವಲ್ಪ ನನಗೆ ಊರಿಗೆ ಹೋಗಿ ಬರಬೇಕಾಗುತ್ತೆ ಅನಿವಾರ್ಯ ಕಾರಣಗಳಿಂದ, ಲೀವ್ ಗ್ರ್ಯಾಂಟ್ ಮಾಡಿ ಅಂತ. ಬಟ್ ನಿನ್ನೆ ರಜಾ ಇರೋದ್ರಿಂದ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಪರ್ಸ್ನಲ್ ಫೋನು, ಫ್ಲೈಟು ಮತ್ತು ಅವರು ಊರಿನಲ್ಲಿ ಸಿಗ್ಲಾರ್ದ ಕಾರಣ ಅವರು ಸಂಪರ್ಕಕ್ಕೆ ಬಂದಿರಲಿಲ್ಲ. ಈಗ ತಾನೇ ನಾವು ತಿಳ್ಕೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ಮೇಲೆ, ಇಲ್ಲ ಸರ್ ಹಾಗೆ ಯಾವುದೂ ಇಲ್ಲ, ಸರ್ಕಾರಕ್ಕೆ ನಾನು ಆಗಲೇ ಲೀವಿಗೆ ಅಪ್ಲಿಕೇಶನ್ ಹಾಕಿದ್ದೆ ಮತ್ತು ತಿಳಿಸು